Real estate is in very good hands in Karnataka. Yes, you heard that right. But ಹೇಗೆ ಬ್ರೋ ಬನ್ನಿ ತಿಳಿಸ್ತೀನಿ. ರಿಯಲ್ ಎಸ್ಟೇಟ್ ಅಲ್ಲಿ ಮೆಜಾರಿಟಿ ಬಂದ್ಬಿಟ್ಟು ಟೂ ಥಿಂಗ್ಸ್, ಲೀಗಲ್ ಡಾಕ್ಯುಮೆಂಟೇಶನ್ಸ್ ಆ್ಯಂಡ್ ಪರ್ಮಿಷನ್ಸ್. ಸಬ್ ರಿಜಿಸ್ಟರ್ ಆಫೀಸ್ ಆಗಿರಲಿ, ಮುನ್ಸಿಪಾಲಿಟಿ ಆಫೀಸ್ ಆಗಿರಲಿ, ADLR ಆಫೀಸ್ ಆಗಿರಲಿ, ತಹಸೀಲ್ದಾರ್ ಆಫೀಸ್ ಆಗಿರಲಿ, ತಲಾಟಿ ಆಫೀಸ್ ಆಗಿರಲಿ, ಇದು ಎಲ್ಲ ಆಫೀಸಸ್ ಬಂದ್ಬಿಟ್ಟು ಇಟ್ ಕಮ್ಸ್ ಅಂಡರ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಸೊ ಒಂದು ಸ್ಟೋರಿ ಹೇಳ್ತೀನಿ. ಸೊ ಒಂದ್ ದಿವಸ ನಾನು ಮತ್ತೆ ನಮ್ಮ ಫಾದರು ADLR ಆಫೀಸಿಗೆ ಹೋಗಿದ್ವಿ ಪೋಡಿ ಪ್ರಕರಣ ಬಗ್ಗೆ ಮಾತಾಡಕ್ಕೆ. ಸೊ ವಾಪಸ್ ಬರುವಾಗ ಅಲ್ಲಿನ ಸಿಚುವೇಶನ್ ನೋಡಿ ನಮ್ ಫಾದರ್ ಬೇಜಾರಾಗಿ ಹೇಳಿದ್ರು, ಯಾಕಪ್ಪ ಇಲ್ಲಿರ್ತೀಯ, US UK ಹೋಗು, ನಿಮ್ ಫ್ಯೂಚರ್ ಚೆನ್ನಾಗಿದೆ. ಸೊ ಅವಾಗ ನನಗೂ ಬಾಲ್ ಬೇಜಾರಾಯ್ತು ಇದು ಪರಿಸ್ಥಿತಿ ನೋಡಿ. ಸೊ ನಾನು ಬಂದ್ಬಿಟ್ಟೆ ಓದ್ದೆ ಪೋಡಿ ಪ್ರಕರಣ ಬಗ್ಗೆ. ಅವಾಗ ನಂಗೆ ಗೊತ್ತಾಯ್ತು ಅಬೌಟ್ ದಿಸ್ ಮ್ಯಾನ್, ಕೃಷ್ಣ ಬೈರೇಗೌಡ್ರು. ಕೃಷ್ಣ ಬೈರೇಗೌಡ ಅಧ್ಯಯನ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಡೆಲ್ಲಿಗೆ ನಾನು ಹೋಗ್ಬೇಕಾಗಿದ್ದಂತ ಮೀಟಿಂಗ್ಗಳಿಗೆ ಇವ್ರನ್ನ ಕಳಿಸ್ತಾ ಇದ್ದೆ. ಅದು ಎಲ್ಲ ಸರಿ, ಆದ್ರೆ ಹೌ ಇಸ್ ಇಟ್ ಬೆನಿಫಿಷಿಯಲ್ ಟು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ? ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಅಷ್ಟೇ ಇಲ್ಲ, ಎಲ್ಲಾ ಬಿಸ್ನೆಸ್ಗೂ ಇದು ಬೆನಿಫಿಷಿಯಲ್ ಆಗಿದೆ. ಹೇಗೆ? ಇದು ಬಂದ್ಬಿಟ್ಟು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಬರುತ್ತೆ. ಮೋದಿ ಹೇಳ್ತಾರಲ್ವಾ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಸೊ ದಿಸ್ ಕಮ್ಸ್ ಅಂಡರ್ ದ ಟಾಪಿಕ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಒಂದು ಜನ ಅವರ ಜಾಗದಲ್ಲೇ ಕೂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸುವಂತಹದ್ದು, ಪೀಪಲ್ ಫ್ರೆಂಡ್ಲಿ. ಸೊ ಈಗ ನೀವು ಕೇಳಿರ್ತೀರ, ಒಂದು ಆಸ್ತಿ 2 ಸಲ ಖರೀದಿ ಆಗ್ತಾರೆ, 3 ಸಲ ಖರೀದಿ ಆಗ್ತಾರೆ, ಡೂಪ್ಲಿಕೇಟ್ ಮಾಡ್ತಾರೆ, ಇದು ಯಾಕಾಗತ್ತೆ, ಇದು ಏನ್ ಮಾಡ್ಬೇಕು? ಸೊ ಅದಕ್ಕೆ ಕೃಷ್ಣ ಬೈರೇಗೌಡ ಈಗ ತಂದಿದ್ದಾರೆ ಈ ಖಾತಾ ಅಂತ. I am removing the provision for registration on the basis of paper ಖಾತಾ. I am making ಈ ಆಸ್ತಿಯನ್ನ ಮ್ಯಾಂಡೇಟರಿ ಮಾಡ್ತಾ ಇದ್ದೇನೆ. ಈ ಆಸ್ತಿ ಅಂದ್ರೆ ಕಾವೇರಿಯಲ್ಲಿ ಆಟೋಮ್ಯಾಟಿಕಲಿ ನಗರಸಭೆಯ ಡೇಟಾಬೇಸ್ ಅನ್ನ ಚೆಕ್ ಮಾಡುತ್ತೆ. ಅವ್ರಿಗೆ ಅಲ್ಲಿ ಖಾತೆ ಆಗಿದ್ರೆ ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಮುಂದಕ್ಕೆ ಹೋಗುತ್ತೆ. ಪೇಪರ್ ಖಾತೆಯಲ್ಲಿ ರಿಜಿಸ್ಟ್ರೇಷನ್ ಆಗೋದಿಲ್ಲ. Karnataka is going to have the best e-Khata system in India. All the details of your property you are going to get in one click. That is the beauty of e-Khata system. Second ಬಂದ್ಬಿಟ್ಟು ಪೋಡಿ ಪ್ರಕರಣ. ನಾ ಅವಾಗ ಓದ್ದಾಗ ಪೋಡಿ ಪ್ರಕರಣ ಬಗ್ಗೆ 5 ಲಕ್ಷ ಪೋಡಿ ಪ್ರಕರಣಗಳು ಪೆಂಡಿಂಗ್ ಇದಾವೆ. ಸೊ that grim the situation is. And Krishna Bairegowda sir is doing all that he can do to solve this problem. ಹಳ್ಳಿಯಿಂದ ಜನ ಒತ್ಕೊಂಡು ಮುಖ್ಯಮಂತ್ರಿಗಳವರೆಗೆ ಬರ್ತಾ ಇರೋದು ಕೂಡ ಈ ಪೋಡಿ ಆಗದೇ ಇರುವಂತಹ ಪ್ರಕರಣಗಳಿಂದ. ಅವ್ರ ಹೆಸರಿನಲ್ಲಿ RTC ಇದೆ, ಆದರೆ ಅದಕ್ಕೆ ಸರ್ವೆ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಅದನ್ನ ಮಾರಾಟ ಮಾಡೋಕ್ಕೂ ಆಗ್ತಾ ಇಲ್ಲ. ಅವರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ, ಪೋಡಿ ಮಾಡಿಕೊಡೋವರೆಗೆ ಜನಕ್ಕೆ ನೆಮ್ಮದಿ ಇರೋದಿಲ್ಲ, ಇದು ಯಾವುದೇ ಮಾರ್ಗ ಆದರೂ ಹುಡುಕಿ ನೀವು ಪೋಡಿ ಮಾಡಿಕೊಡ್ಬೇಕು ಅಂತ. ಮಾಡಿಕೊಡೋದು ಸಲೀಸಲ್ಲ. ಯಾಕೆಂದ್ರೆ ಒಂದು ಸರ್ವೆ ನಂಬರ್ ಮಾಡಿಕೊಡ್ಲಿಕ್ಕೆ ಹೋದಾಗ ಹೆಚ್ಚು ಕಡಿಮೆ ಅರ್ಧ RTCಗಳಲ್ಲಿ ಆಕ್ಚುಲಿ ಅಲ್ಲಿ ಜಮೀನಲ್ಲಿ ಇರುವ ವಿಸ್ತೀರ್ಣಕ್ಕಿಂತ ಹೆಚ್ಚು RTC ಓಡ್ತಾ ಇದೆ. ಅಂದ್ರೆ ಜಮೀನು ಇರೋದೇ ಅಲ್ಲಿ ನೆಲಮಟ್ಟದಲ್ಲಿ 20 ಎಕರೆ, ಪಾಣಿಗಳು ನೋಡಿದ್ರೆ 25 ಎಕರೆಗೆ ಓಡ್ತಾ ಇದೆ. ಸರಿಪಡಿಸ್ಲಿಕ್ಕೆ ಹೋದಾಗ ತಕರಾರು, ಅಲ್ಲಿ ವ್ಯಾಜ್ಯಗಳು, ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡು ಬರ್ತಾರೆ. ಆದ್ರೂ ಸಹ ಇದನ್ನ ಮುಗಿಸ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ಮಾಡ್ಲಿಕ್ಕೆ ಹೋದ್ರೆ ಲಕ್ಷಾಂತರ ಕೋಟಿ ನಾವು ಮಾಡ್ಕೊಡ್ಬೇಕಾಗತ್ತೆ, ಟೆನ್ಸ್ ಆಫ್ ಲ್ಯಾಕ್ಸ್. ನಾನು ಫೈನಲ್ ನಂಬರ್ ಹೇಳಿದ್ರೆ ಬಹಳ ಬಾಕಿ ಇದೆ. Third ಬಂದ್ಬಿಟ್ಟು digitization of all the documents. Now all your sale dates, final CC, EC, Akracharya, PT sheet, Akar Band, now all you will get in one click. Now why is that important? For that you have to see this video. ಅಷ್ಟೇ ಕೊಡುದಿಲ್ಲ, ಅದನ್ನೇ ಕೇಳ್ಬಿಡಿ. ಕೊಡ್ತೀರಾ ಇಲ್ವೇ ಅಷ್ಟೇ. ಅವುಗಳನ್ನ ಪೇಪರ್ ನಲ್ಲಿ ಕೊಡ್ತಾ ಇದ್ದೇವೆ, ಅವುಗಳನ್ನ ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಕೊಡ್ಲಿಕ್ಕೆ, ಸೊ ದಟ್ ಜನ ನಮ್ಮ ಹತ್ರ ಬರೋದು ಬಂದಾಗ ತಾನೇ ಎಲ್ಲಾ ವ್ಯವಹಾರಗಳು ನಡೆಯುವಂತಹದ್ದು. ಸೊ ಬರುವಂತದನ್ನ ಕಡಿಮೆ ಮಾಡಬೇಕು ಅಂತ. So I have a request to my audience who is watching this video. Please share it as much as possible so that this video reaches Krishna Bairegowda sir, so that he knows that the youth of the Karnataka is very much happy with his dedication and the work that he has put in for the people of Karnataka. ಮರ್ಯಾದೆ ಕೊಟ್ಟರೆ ಮರ್ಯಾದೆ ತಗೊಳ್ಳೋ ಯೋಗ್ಯತೆ ಇಲ್ಲ ಯೋಗ್ಯರು.